ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಇವತ್ತು ನಾನು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಆ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಳ್ಳೋಣ. ನಾನು ಇದರ ಟೇಸ್ಟು ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಬಿಸಿ ಅನ್ನದೊಂದಿಗೆ, ಹಾಗೆ ಜೋಳದ ರೊಟ್ಟೆ, ಇದ್ರ ಜೊತೆಗೆಲ್ಲ ಟೇಸ್ಟ್ ನೋಡಿದ್ದೀನಿ. ನೀವು ಯಾವ ರೀತಿ ಮಾಡೋದು, ಯಾವ ರೀತಿ ಹಚ್ಕೊಂಡು ತಿನ್ನೋದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿದ್ರಿ ಅಂತಂದರೆ ಕೊನೆಯವರೆಗೂ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಮೀಡಿಯಮ್ ಟೊಮೊಟೊ 4 ತೊಗೊಂಡಿದ್ದೀನಿ. ಇದು ಜವಾರಿ ಟೊಮೊಟೊ ಹಣ್ಣು. ಇದು ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಇದು ತುಂಬೆಲ್ಲ ತೆಗೆದುಬಿಟ್ಟು, ಎಷ್ಟೊಂದು ಈಜಿ ರೆಸಿಪಿ, ದಿಢೀರ್ ಅಂತ ಮಾಡಿಬಿಡ್ಬೋದು. ಯಾವುದಾದ್ರೂ ಪಲ್ಯ ಸಾಲಾಗಿರ್ತೈತಿ ಅಥವಾ ಯಾರೋ ಗೆಸ್ಟ್ ಬರ್ತಾರೆ, ಒಂದು ಪಲ್ಯ ಇರ್ತೈತಿ, ಇನ್ನೊಂದು ಪಲ್ಯ ಮಾಡಬೇಕು ಅಥವಾ ಪಲ್ಯ ಸಾಲ್ಟೇಜ್ ಆಗ್ತೈತಿ ಅಂದಾಗ ದಿಢೀರ್ ಅಂತಂದು ಹೇಳಿ ಟೊಮೊಟೊ ಅಂತೂ ಇದ್ದೇ ಇರ್ತಾವೆ ಎಲ್ಲರ ಮನೆಯಲ್ಲಿ ಯಾವಾಗ್ಲೂ. ಇದು ಪಟ ಅಂತಂದೇಳಿ ಹೆಚ್ಚಿಬಿಟ್ಟು ಮಾಡ್ಬೋದು. ಮತ್ತು ಟೇಸ್ಟು ಆಗಿರ್ತೈತಿ ಮತ್ತು ಸ್ಪೆಷಲ್ ಆಗಿನೂ ಇರ್ತೈತಿ. ಒಂದ್ಸಲ ನೀವೆಲ್ಲ ಮಾಡಿ ನೋಡಿರಿ, ನಿಜವಾಗ್ಲೂ ಹೌದು ಅಂತೀರಿ. ಮತ್ತು ಇಲ್ಲಪ್ಪ ಬರೀ ಅನ್ನ ಮಾಡಿಕೊಂಡು ಅನ್ನ ಜೊತೆಗೆ ಸಾರಿಲ್ಲಪ್ಪ ಅಂತಂದಾಗೂ ಬಿಸಿ ಅನ್ನ ಜೊತೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಮಾಡಿದ್ರೂ ಕೂಡ ಗೊಜ್ಜು ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರ್ತೈತಿ. ಹಾಗೆ ನಾನೆಲ್ಲ ಟೊಮೊಟೊ ಹೆಚ್ಚಿಟ್ಕೊಂಡು ಇದಕ್ಕೆ ನಾನು 1 ಸ್ಪೂನು ನಾನು ಆಯಿಲ್ ಹಾಕ್ಕೊಂಡಿದ್ದೇನೆ ನೋಡಿರಿ. ಇಲ್ಲೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಆಗಿದ್ದರೆ ಚೆನ್ನಾಗಿರ್ತೈತಿ. ಇದು ಆ್ಯಕ್ಚುಲಿ ಇದು ಆಯಿಲ್ ಹಿಡಿಯೋದೇ ಇಲ್ಲ, ಲಾಸ್ಟಿಗೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದರ ಆಯಿಲೆಲ್ಲ ಬಿಟ್ಬಿಡ್ತೈತಿ ಇದು. ಮತ್ತು ಗೊಜ್ಜಾಗಿದ್ದರಿಂದ ಇದಕ್ಕೆ ನಾನು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ. ಈಗ ಇಲ್ಲಿ ಎಣ್ಣೆ ಕಾದಿದೆ, ಸಾಸಿವೆ ಮತ್ತು ಜೀರಿಗೆನ ನಾನು ಚಟಪಟ ಅಂತ ಅಂದಮೇಲೆ ಹಾಗೆ ಒಂದು ಕರಿಬೇವಿನ ಎಳೆ, ಒಂದು ಹೆಸಳು ಹಾಕ್ಕೋತೀನಿ. ಇದು ಬೋನ್ ಇಂಪ್ರೂವ್ಮೆಂಟಿಗೆ ಮತ್ತು ಬೋನಿನ ಆರೋಗ್ಯಕ್ಕೆ ಇದು ಸಹಾಯಕಾರಿ ಆಗುತ್ತೆ ಟೊಮೊಟೊ. ನಿಮಗೆ ಗೊತ್ತಿರೋ ಹಾಗೇನೆ, ಅಂದ್ರೆ ಇದರಲ್ಲಿ ರಿಚ್ ಕ್ಯಾಲ್ಸಿಯಂ ಇರುತ್ತಲ್ಲ, ಅದಕ್ಕೆ ದಿನನಿತ್ಯ ಊಟದಲ್ಲಿ ನಾವೆಲ್ಲಕ್ಕೂ ಟೊಮೊಟೊನ ಯೂಸ್ ಮಾಡೋದು ಇದೇ ಕಾರಣಕ್ಕೆ ಇರ್ಬೋದು. ಅದಕ್ಕೆ ಈ ಥರ ಟೊಮೊಟೊ ಗೊಜ್ಜು ಮಾಡೋದ್ರಿಂದ, ಈ ಥರ ಟೊಮೊಟೊ ಗೊಜ್ಜು ಮತ್ತು ಮಕ್ಕಳಿಗೆ ಅದು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗುತ್ತಲ್ಲ, ಸ್ಮ್ಯಾಶ್ ಆಗಿ ತುಂಬ ಚೆನ್ನಾಗಿ ಬರ್ತೈತಿ. ಟೊಮೊಟೊ ಅಂತ ಅನ್ಸಂಗಿಲ್ಲ. ಮಕ್ಕಳು ಕೂಡ, ಸಣ್ಣ ಮಕ್ಕಳು ಟೊಮೊಟೊ ತಿಂದೇ ಇರೋರೆಲ್ಲ ತಿಂತಾರೆ ಇದನ್ನು. ಮತ್ತು ಚಪಾತಿಗೆಲ್ಲ ಇದನ್ನು ಹೀಗೆ ಚೆನ್ನಾಗಿ ಸವರ್ಬಿಟ್ಟು ಸುಳಿ ಸುತ್ತಿ ಕೊಟ್ಟರು ಕೂಡ ಮಕ್ಕಳು ಹಿಡ್ಕೊಂಡು ತಿಂತಾರೆ ಇದನ್ನು. ಇಲ್ಲಿ ನಾನು ಬೆಳ್ಳುಳ್ಳಿ ಹಿಡ್ಕೊಂಡಿದ್ನೆಲ್ಲ, ಬೆಳ್ಳುಳ್ಳಿ ಮತ್ತು ಕರಿಬೇವನು ಹಾಕ್ಕೊಂಡೆ. ಆಬ್ವಿಯಸ್ಲಿ ಇದು ಗೊಜ್ಜಾಗಿರೋದ್ರಿಂದ ಬೆಳ್ಳುಳ್ಳಿ ಬೇಕೇ ಬೇಕು, ಬೆಳ್ಳುಳ್ಳಿನ ಹಾಕಬೇಕು ಚೆನ್ನಾಗಿ. ಮತ್ತು ನಾನು ಈರುಳ್ಳಿನೂ ಕೂಡ ಹಾಕ್ಕೋತೀನಿ. ಇಲ್ಲಿ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಉಪ್ಪು, ಅರಿಶಿನ ಪುಡಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸೋಣ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನಂತರ ನಾನು ಟೊಮೊಟೊ ಹಾಕ್ಕೋತೀನಿ. ಒಂದು ಸ್ವಲ್ಪ ಚೆನ್ನಾಗಿದು 1 ನಿಮಿಷ ಫ್ರೈ ಆಗೋ ಅಷ್ಟೊತ್ತಿಗೆ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಲಿನ ಫ್ರೈ ಆಗಲಿ, ಇದು ಹಸಿ ವಾಸನೆ ಹೋಗಲಿ ಬೆಳ್ಳುಳ್ಳಿದು ಮತ್ತು ಈರುಳ್ಳಿದು. ಇದು ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಟೊಮೊಟೊನೂ ಇದಕ್ಕೆ ಆ್ಯಡ್ ಮಾಡಿಕೊಂಡೆ ನಂತರನೇ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊತೀನಿ. ಅಂದರೆ ಟೊಮೊಟೊ ಹಾಕೊಂಡ್ಮೇಲೆ ಸಾಲ್ಟ್ ಹಾಕೊಂಡ್ರೆ ಟೊಮೊಟೊನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೇಯ್ತಾವೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಈಗ ಟೊಮೊಟೊನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಚಿಕ್ಕದಾಗಿ ಅದನ್ನೆಲ್ಲದನ್ನು ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ಅದು ರಸನೂ ಏನು ವೇಸ್ಟ್ ಮಾಡಬೇಡಿ, ರಸನೂ ಎಲ್ಲನೂ ಇದಕ್ಕೆ ಸಮೇತವಾಗಿನ ಹಾಕ್ಕೊಳ್ರಿ. ನಂತರ ಇದಕ್ಕೆ ನಾನು ಇದು ಒಂದು ಸ್ವಲ್ಪ ಫ್ರೈ ಆಗಬೇಕಲ್ಲ, ಈಗ ಇದಕ್ಕೆ ನಾನು ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರದ ಪುಡಿ ಮತ್ತು ಸ್ವಲ್ಪ ಅಂದರೆ ಗರಂ ಮಸಾಲ ಪೌಡ್ರು, ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಉಪ್ಪು ನೀವು ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ರಿ. ಇದು ಉಪ್ಪು ಜಾಸ್ತಿ ಹಿಡಿಯಲ್ಲ, ಬಟ್ ಟೊಮೊಟೊ ಆಗೋದ್ರಿಂದ ಕರೆಕ್ಟಾಗಿ ಉಪ್ಪಿದ್ರೆ ಕೂಡ, ಹುಳಿ ಆಗಿರೋದ್ರಿಂದ ಉಪ್ಪಿದ್ರೆ ಕೂಡ ಇದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಟೇಸ್ಟ್ ಕರೆಕ್ಟಾಗಿ ಹಾಕಿದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ ಲಿಡ್ ಕ್ಲೋಸ್ ಮಾಡಿಟ್ರು ನೀವು ಇದು ಒಂದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ತೈತಿ. ಸಿಮ್ ಇಟ್ಬಿಟ್ಟು ನೀವು ಸ್ಟವ್ನ ಇದು ಮುಚ್ಚಿಟ್ಬಿಟ್ರು ಚೆನ್ನಾಗಿ ಬೇಯ್ಕೊಂತೈತಿ. ನಾನು ಏನು ಮಾಡ್ತಿದ್ದೇನೆ ಅಂತಂದ್ರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಲ್ಲ ಸ್ಪೈಸಸ್ ಇವಾಗಲಿನ ಹಾಕಿಬಿಟ್ಟು ಆಮೇಲೆ ಸಿಮ್ ಮಾಡಿಬಿಟ್ಟು ಮುಚ್ಚಿಡ್ತಿದ್ದೀನಿ. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಇವಾಗ ಮುಚ್ಚಿಟ್ಬಿಟ್ಟು ಆಮೇಲೆ ಸ್ಪೈಸಸ್ ಹಾಕಿದ್ರೂ ನಡೀತೈತಿ. ನಾನೆಲ್ಲ ಇಲ್ಲಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸಿಮ್ ಆಗಿ ಇಟ್ಟಿದ್ದೀನಿ. ಇಲ್ಲಿ ಈಗ ನಾನು ಉಪ್ಪು ಹಾಕಿದ್ನಲ್ಲ, ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ನೀವು ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ರಿ, ಖಾರ ಎಷ್ಟಿದೆ ಅಂತಂದು ಹೇಳಿ. ಹಾಗೆ ಮತ್ತು ಇಲ್ಲಿ ಅರಿಶಿನ ಪುಡಿನ ನಾನು ಹಾಕ್ಕೊತಿದ್ದೀನಿ. ಇದು ಕಲರ್ ಚೆನ್ನಾಗಿ ಕೊಡ್ತೈತಿ ಅರಿಶಿನ ಪುಡಿ, ಹೊಸ ಅರಿಶಿನ ಪುಡಿ. ಇದು ಈ ವರ್ಷದ ಹೊಸ ಖಾರದ ಪುಡಿ. ಎಲ್ಲರೂ ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ. ಆಮೇಲೆ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರು, ನಾನು ಇದನ್ನು ಕೂಡ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಇದು ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ ಕಲರ್.
ಇನ್ನೂ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿಟ್ಟು ಒಂದು 2 ನಿಮಿಷ ನಾನು ಮತ್ತೆ ಬೇಯಿಸ್ಕೊಳ್ತೀನಿ ಇದನ್ನು. ಅಂದರೆ ಆ ಥರ ಬೇಯಿಸ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಆಗಿಬಿಟ್ಟು ಇದರಲ್ಲೆಲ್ಲ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ಇದು ಏನಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಹಿಂಗೆ ಥಿಕ್ನೆಸ್. ಇದು ಟೊಮೊಟೊ ಪೀಸಸ್ ಎಲ್ಲ ಸಿಗೋದೇ ಇಲ್ಲ. ಹೀಗೆ ಒರೆಸ್ಕೊಂಡು ತಿನ್ನೋದು ಅಂತಾರಲ್ಲ, ರೊಟ್ಟಿ ಎಲ್ಲ ಮೇಲೆ ಹಚ್ಕೊಂಡ್ಬಿಟ್ಟು ಹೀಗೆ ಚಟ್ನಿ ಗತಿ ಹಿಂಗೆ ಅಪ್ಲೈ ಮಾಡ್ಕೊಂಡು ತಿನ್ನೋದಕ್ಕೆ ಒರೆಸ್ಕೊಂಡು ತಿನ್ನೋದು ಅಂತ ಹೇಳ್ತಾರೆ ನಾವು ಇಲ್ಲಿ ಉತ್ತರ ಕರ್ನಾಟಕದವರು. ಅಂದರೆ ಚಪಾತಿಗೆಲ್ಲ ಸುಳಿ ಸುತ್ತಿ ಈ ಥರ ಕೊಡೋಕ್ಕೆಲ್ಲನೂ ಇದು ಅನುಕೂಲ ಆಗುತ್ತೆ. ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿ ಬರ್ತದೆ ಇದು. ಅದಕ್ಕೆ ನಾನು ಈ ಥರ ಲಿಡ್ ಕ್ಲೋಸ್ ಮಾಡಿಟ್ಟು ಇಟ್ಟಿದ್ದೀನಿ ಒಂದು 2 ನಿಮಿಷ. ಒಂದು 2 ನಿಮಿಷ ಆದಮೇಲೆ ಉರಿಯಲ್ಲಿ ಸ್ಲಿಮ್ಮಾಗಿ ಇಡಬೇಕು. ಜೋರು ಇಟ್ಟುಬಿಟ್ರೆ ಮತ್ತೆ ಹೊತ್ತು ಬಿಡ್ತೈತಿ. ನೋಡಿರಿ, ಎಣ್ಣೆ ಎಲ್ಲ ಬಿಡ್ಕೊಂಡು ಎಷ್ಟು ಚೆನ್ನಾಗಿತ್ತಲ್ಲ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಮತ್ತೆ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕ್ಕೊತಿದ್ದೀನಿ. ಅಂದರೆ ಇದು ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ. ನೀವು ಬೇಕಂದ್ರೆ ಹಾಕೋಬೋದು ಬೆಲ್ಲನ, ಇಲ್ಲಾಂದರೆ ನಿಮ್ಮ ಇಷ್ಟ. ಒಬ್ಬೊಬ್ಬರು ಇಷ್ಟಪಡಲ್ಲ ಇದು ಹುಳಿ ಉಪ್ಪು ಖಾರದಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ಟೇಸ್ಟ್. ನಾನು ಇವತ್ತು ಟೊಮೊಟೊ ಗೊಜ್ಜು ಜೊತೆಗೆ ಚಪಾತಿ ಮಾಡಿದ್ದೆ. ನಾನು ಅನ್ನಕ್ಕೂ ಕೂಡ ಏನೂ ಮಾಡಿಲ್ಲ, ಅನ್ನಕ್ಕೂ ಇದನ್ನೇ ಹಾಕ್ಕೊಂಡು ಊಟ ಮಾಡ್ತೀವಿ ಇವತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಟೊಮೊಟೊ ಗೊಜ್ಜು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದು ಬ್ಯಾಚುಲರ್ಸ್ಗೆ ಮತ್ತು ಎಲ್ಲರಿಗೂ ಮಾಡ್ಕೊಳ್ಳೋಕ್ಕೆ ಈಜಿ ರೆಸಿಪಿ ಆಗಿರೋದ್ರಿಂದ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವೆಲ್ಲರೂ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿ.